ನಮಸ್ಕಾರ. 2026 ವರ್ಷ ಭವಿಷ್ಯ ಎಸ್ಪೆಷಲಿ ಈ ಮೇಷ ರಾಶಿಯವರು, ವೃಷಭ ರಾಶಿಯವರು, ಮಿಥುನ ರಾಶಿಯವರು, ಸಿಂಹ ರಾಶಿಯವರು, ಕನ್ಯಾ ರಾಶಿಯವರು, ತುಲಾ ರಾಶಿಯವರು, ಧನಸ್ಸು ರಾಶಿಯವರು, ಮೀನ ರಾಶಿಯವರಿಗೆ ಖಂಡಿತವಾಗ್ಲೂ ಸುಖದಲ್ಲಿ ತೇಲಾಡುವಂಥ ಕಾಲ ನಿಮಗೆ ಬಂದೇ ಬರುತ್ತೆ. ಖಂಡಿತವಾಗ್ಲೂ ವಿಡಿಯೋ ನೋಡ್ತಿದ್ದೀರಾ, ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಒದ್ದಾಟಗಳು, ಅಲದಾಟಗಳು, ನೋವುಗಳು, ಚಿಂತೆಗಳು, ದುಃಖಗಳು, ದುಮ್ಮಾನುಗಳು, ಅಂದುಕೊಂಡಂಥ ಕೆಲಸಗಳು ನೆರವೇರಲಿಲ್ಲ ನಿಮಗೆ. ಹಣಕಾಸಿನ ವಿಚಾರದಲ್ಲಿರ್ಬೋದು, ಸಾಲಬಾಧೆ ವಿಚಾರದಲ್ಲಿರ್ಬೋದು, ಮದುವೆ ವಿಚಾರದಲ್ಲಿರ್ಬೋದು, ಉದ್ಯೋಗದ ವಿಚಾರದಲ್ಲಿರ್ಬೋದು, ಬಿಸ್ನೆಸ್ ವ್ಯಾಪಾರದ ವಿಚಾರದಲ್ಲಿರ್ಬೋದು, ತುಂಬ ಒದ್ದಾಟ, ಅಲೆದಾಟ, ನೋವು, ಕಣ್ಣೀರುಗಳು ಹಾಕ್ಬಿಟ್ಟಿರ್ತೀರ. ಕರೆಕ್ಟು ತಾನೇ? ಇವಾಗ ನೋಡ್ರಿ, 2026ನೇ ಇಸವಿಯಲ್ಲಿ ಎಸ್ಪೆಷಲಿ ನಿಮಗೆಲ್ಲ ಮೇಷ, ವೃಷಭ, ಸಿಂಹ, ಕನ್ಯಾ, ತುಲಾ, ಧನಸ್ಸು, ಮೀನ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ ಹೇಗಿದೆ ಅಂತಂದರೆ ನೀವು ಊಹಿಸ್ಕೊಳಕ್ಕೂ ಸಾಧ್ಯ ಆಗಲ್ಲ. ಸುಖದಲ್ಲಿ ತೇಲಾಡುವ ಕಾಲ ಅತಿ ಶೀಘ್ರದಲ್ಲೇ ನಿಮಗೆ ಹತ್ರ ಬರ್ತೈತೆ ಅನ್ಕೊಂಬಿಡಿ. ಖಂಡಿತವಾಗ್ಲೂ ಎಸ್ಪೆಷಲಿ ಮನುಷ್ಯನಿಗೆ ಏನ್ರಿ ಬೇಕು ಇವತ್ತು? ಬದುಕಲಿಕ್ಕೆ ಏನು ಬೇಕು? ಆರೋಗ್ಯ ಭಾಳ ಚೆನ್ನಾಗಿರಬೇಕು. ಎರಡನೇದು ಏನು ಬೇಕು? ದುಡ್ಡು ಬೇಕು. ದುಡ್ಡು ಇದ್ರೇ ಮುಂದಿನ ಎಲ್ಲ ದಾರಿಗಳು ಆಪರೇಟ್ ಆಗ್ತವೆ, ಕಣ್ಣಿಗೆ ಕಾಣ್ತವೆ. ಇವೆರಡೂ ಇಲ್ಲ ಅಂತಂದರೆ ಭಾಳ ಕಷ್ಟ. ಆರೋಗ್ಯ ಮತ್ತು ದುಡ್ಡು ಇವೆರಡು ನಮ್ಮ ಕಣ್ಣುಗಳಿದ್ದಂಗೆ. ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ಖಂಡಿತವಾಗ್ಲೂ ನಿಮಗೆ ಸುಖದಲ್ಲಿ ತೇಲಾಡುವ ಕಾಲ ಖಂಡಿತವಾಗ್ಲೂ 2026ರಲ್ಲಿ ಬಂದೇ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನೀವು ಇನ್ನೂ ಒಳ್ಳೆಯದಾಗಬೇಕಪ್ಪ ನಿಮಗೆ ಅಂತಂದರೆ ನೋಡಿ, ಒಂದು ಅದ್ಭುತವಾದ ಪವರ್ಫುಲ್ ಪರಿಹಾರ ಕೊಡ್ತಿದ್ದೀನಿ. ಕಂಪಲ್ಸರಿ ಇದನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ ಭಾಳ ಒಳ್ಳೆಯದು ಆಗೇ ಆಗುತ್ತೆ. ಆಮೇಲೆ ನೀವೇನೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತೀರಾ, ನೀವೇನೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊತೀರಾ, ನೀವೇ ವಿಡಿಯೋ ಲೈಕ್ ಮಾಡ್ತೀರಾ. ಖಂಡಿತವಾಗ್ಲೂ ಏನಪ್ಪ ಅದು ಅದ್ಭುತವಾದ ಪರಿಹಾರ ಅಂತಂದರೆ ನೋಡಿ, ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ, ಅಟ್ಟೂರ್ ಲೇಔಟ್, ಯಲಹಂಕ, ಬೆಂಗಳೂರು. ಇಲ್ಲಿ ಅಮಾವಾಸ್ಯೆ ದಿನ ಹೋಗಿ, ಹುಣ್ಣಿಮೆ ದಿನ ಹೋಗಿ, ಅಥವಾ ತ್ರಯೋದಶಿ ತಿಥಿ ಪ್ರದೋಷ ಅಂತ ಇರುತ್ತೆ, ಇಂಥ ಟೈಮುಗಳಲ್ಲಿ ಹೋಗಿ ಸಾಕ್ಷಾತ್ ಶಿವನಿಗೆ 8,000 ವರ್ಷದ ಹಳೇ ದೇವಸ್ಥಾನ, ತುಂಬ ಪವರ್ಫುಲ್ ದೇವಸ್ಥಾನ. ಇಷ್ಟಾರ್ಥ ಸಿದ್ಧಿಗೆ, ಅಂದುಕೊಂಡಂಥ ಕೆಲಸಗಳು ನೆರವೇರಲಿಕ್ಕೆ, ಎಸ್ಪೆಷಲಿ ಹಣಕಾಸಿನ ವಿಚಾರ, ಸಾಲಬಾಧೆ, ಮದುವೆ, ಉದ್ಯೋಗದ ವಿಚಾರಕ್ಕೆ, ಸಂತಾನ ಫಲ ವಿಚಾರಕ್ಕೆ ಭಾಳ ಎಕ್ಸಲೆಂಟು. ನಿಮಗೆ ಭಾಳ ಒಳ್ಳೆಯದಾಗುತ್ತೆ. ದೇವರಿಗೆ ಅಲ್ಲಿ ಡಿಮ್ಯಾಂಡ್ ಮಾಡಿ ಕೇಳ್ಕೊಳ್ಳಿ. ಓಂ ನಮಃ ಶಿವಾಯ ನಮಃ. ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ. ಓಂ ಶಿವಾಯ ಮಹಾದೇವಾಯ ಐಶ್ವರೇಶ್ವರಾಯ ನಮಃ. ಓಂ ಕ್ಲೀಂ ಅರಿವೀರಾಯ ಭೂಶಂಕರ ಲಕ್ಷ್ಮೀ ಕುರು ಸ್ವಾಹ. ಓಂ ತತ್ಪುರುಷಾಯ ವಿದ್ಮಯೇ ಮಹಾದೇವಾಯ ಧೀಮಯೇ ತನ್ನೋ ರುದ್ರ ಪ್ರಚೋದಯಾತ್. ಈ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ, ಇದನ್ನು ರೂಢಿಯಲ್ಲಿಟ್ಕೊಳ್ಳಿ. ಖಂಡಿತವಾಗ್ಲೂ ಭಾಳ ಎಕ್ಸಲೆಂಟಾಗಿ ಆಗೇ ಆಗುತ್ತೆ. ನಿಮಗೆಂಥ ಅರ್ಧಾಷ್ಟಮ ಶನಿಕಾಟ ಇರಲಿ, ಪಂಚಮ ಶನಿಕಾಟ ಇರಲಿ, ಅಷ್ಟಮ ಶನಿಕಾಟ ಇರಲಿ, 7.5 ವರ್ಷ 7.5 ಶನಿಕಾಟ ಇದ್ದರೂ ಇದೊಂದು ಪರಿಹಾರಗಳು ಚಾಚೂ ತಪ್ಪಲೆ ಮಾಡ್ಕೊಳ್ಳಿ. ಅಮಾವಾಸ್ಯೆ, ಹುಣ್ಣಿಮೆ ಆ ಟೈಮುಗಳಲ್ಲಿ ಪ್ರೊಸೆಸ್ ಇಟ್ಕೊಳ್ಳಿ. ನಿಮಗೆ ಖಂಡಿತವಾಗ್ಲೂ ನೋಡಿ, ನೀವೇ ವಿಡಿಯೋನ ಶೇರ್ ಮಾಡ್ತೀರಾ, ಎಲ್ಲರಿಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ತೀರಾ. ಖಂಡಿತವಾಗ್ಲೂ ಎಷ್ಟೋ ಜನಗಳಿಗೆ ಭಾಳ ಒಳ್ಳೆಯದಾಗಿದೆ. ಜನಗಳು ಬಾಯಿಂದನೇ ಬರ್ತಾರೆ ಅಂಥದ್ದು. ಅರ್ಥ ಮಾಡ್ಕೊಳ್ಳಿ. ನಮಸ್ಕಾರ.